ಆದ್ರೆ ಒಂದ್ ಜಾಬ್ ಇಲ್ಲ ಅಂತ ನಾವು ಖಾಲಿ ಕೂರ್ಬಾರ್ದು. ಮತ್ತೆ ಬೆಂಗಳೂರು ಅಂತ ಸಿಟಿಗೆ ಹೋಗೋದ್ಕಿನ್ನ ನಾವೇ ಸ್ವತಃ ಏನಾದ್ರು ಒಂದ್ ಮಾಡ್ಬೇಕಮ್ಮ ಒಂದು ಉದ್ದೇಶದಿಂದ ಇದ್ ಮಾಡಿದ್ ನಾನು. ನಾವು ತಳಿ ಸೆಲೆಕ್ಟ್ ಮಾಡೋದ್ರಲ್ಲಿ ವಿಫಲ ಆದ್ವಿ ಅಂತ ನಾವು ಅನ್ಕೊಂತೀವಿ. ಅಂದ್ರೆ ಜುಲೈ ತಿಂಗಳಿಗೆ ಹಾಕೋದ್ಕಿನ್ನ ಅಕ್ಟೋಬರ್ ನವೆಂಬರ್ ಲೆಕ್ಕಾಚಾರಕ್ಕೆ ಹಾಕಿದ್ರೆ ಒಂದು ಅನುಕೂಲ ಆಗುತ್ತೆ. ರೆಡ್ ಲೇಡಿಗಿನ್ನ ಪಂದ್ರನೇ ಚೆನ್ನಾಗ್ ಅಂತ ಹೇಳಿ ಅದೇ ಜಾಸ್ತಿ ಡಿಮ್ಯಾಂಡ್ ಐತಿ. ತಿರ್ಗಿ ಅದನ್ನೇ ಜಾಸ್ತಿ ಕೇಳ್ತಾ ಇದಾರೆ. ಹೆಂಗಾಗಿದೆ ಅಂದ್ರೆ ಇತ್ತೀಚೆಗೆ ಜನ ಮರಳೋ ಜಾತ್ರೆ ಮರಳೋ ನಮಗೆ ಯಾವ ತಳಿ ಸೆಲೆಕ್ಟ್ ಮಾಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಒಂದ್ ಲೆಕ್ಕದಾಗ ಹೇಳ್ಬೇಕಂದ್ರೆ ಇದು ಲಾಸ್ ಆದಂಗೆ. ನಾವು ಸಾಕಷ್ಟು ಒಂದು 1.25 ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ಹಾಕಿದ್ವಿ. ಏನೋ ಒಂದು 20-30 ಸಾವಿರ ರೂಪಾಯಿ ಬಂದಿರ್ಬೋದು ಅಷ್ಟೇ, ಎಲ್ಲ ಸೇರಿ ಅಷ್ಟೇ. ಆದಾಯ ಬರುತ್ತಂತ ನಾವು ಹೆಚ್ಚು ಕಮ್ಮಿ ಜಾಸ್ತಿ ಹಾಕಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲಿ ರೇಟ್ ಬಿದ್ದೋಗೋ ಚಾನ್ಸ್ ಇರುತ್ತೆ. ಸಮಸ್ತ ಕನ್ನಡ ನಾಡಿನ ಮಣ್ಣಿನ ಮಕ್ಕಳಿಗೆ ನಮಸ್ಕಾರ. ಹಾಗೆ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಬ್ಬ ವಿಶೇಷವಾದಂಥ ರೈತರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ವಿ. ಬರ್ರಿ ಅವ್ರು ಏನು, ಅವ್ರ ಹೊಲದಲ್ಲಿ ಯಾವ ಥರ ಬೆಳೆ ಬೆಳೆದಾರೆ, ಅವ್ರ ಕೃಷಿ ಬದುಕಿನ ಅನುಭವಗಳನ್ನು ಏನು ಅಂತ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ಪರಿಚಯ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ. ನಮ್ಮದು ಲಕ್ಷ್ಮೀಪುರ ಗ್ರಾಮ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸರ್ ನಿಮಗೆ ಕೃಷಿಯಲ್ಲಿ ಎಷ್ಟು ಅನುಭವ ಇದೆ? ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ? ನಾವು 2023ರಲ್ಲಿ ಬೋರ್ ಹಾಕ್ಸಿದ್ವಿ. ಒಂದು 2 ವರ್ಷ ಆಗಿದೆ ಈಗ. ನಾವು ಮೂಲತಃ ಇದು ಓದಿರೋದೇನಂದ್ರೆ BEd MA ಆಗಿದೆ. ಯಾವುದು ಸದ್ಯಕ್ಕೆ ಯಾವುದು ಜಾಬ್ ಆಗದಿರೋ ಕಾರಣದಿಂದ ಒಂದು ಬೋರ್ವೆಲ್ ಹಾಕ್ಸಿದ್ರೆ ನಮ್ಗೊಂದು ಜೀವನೋಪಯೋಗ ಅನುಕೂಲ ಆಗುತ್ತೆ ಅಂತ ಹೇಳಿ 2023 ಮೇ ತಿಂಗಳಿಗೆ ಹಾಕ್ಸಿದೆ. ಹಂಗಾಗಿ ನಮ್ಗೆ ಒಂದು 2.5 ಇಂಚ್ ನೀರ್ ಸಿಕ್ತು. ಹಂಗಾಗಿ ಆದ್ಮೇಲೆ ಫಸ್ಟ್ನೇ ಸಲ ಈರುಳ್ಳಿ ಮತ್ತೆ ಮೆಕ್ಕೆಜೋಳ ಅವೆಲ್ಲ ಬೆಳೆದ್ವಿ. ಪರವಾಗಿಲ್ಲ, ಒಳ್ಳೆ ಲಾಭನೇ ಬಂತು, ಒಳ್ಳೆ ರೇಟ್ ಇತ್ತು. ಅದೇ ನೀವು BEd ಮಾಡಿದ್ರಿ ಅಂತಂದ್ರಿ, BEd ಮಾಡಿದ್ರೆ ಕೃಷಿಗೆ ಯಾಕೆ ಬಂದ್ರಿ ಅಂತ? ಸರ್ ನಾವು BEd ಮಾಡಿದ್ವಿ. BEd ಮಾಡಿ ಒಂದು 2 ವರ್ಷ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ವಿ. ಮತ್ತೆ ಅದು ಕಾಲ್ಫರ್ ಆಗೋದು ಲೇಟ್ ಆಯ್ತು. ಮತ್ತೆ ಪರ್ಮನೆಂಟ್ ಫ್ಯಾಕಲ್ಟಿ ಬಂದು ಅಲ್ಲಿ ವೇಕೆನ್ಸಿ ಇಲ್ದಂಗ ಆಯ್ತು. ಹಂಗಾಗಿ ನಾವು ನೆಕ್ಸ್ಟ್ ಎಲ್ಲಾ ಕಡೆ ಟ್ರೈ ಮಾಡಿದ್ವಿ, ಯಾವ್ದು ಅನುಕೂಲ ಆಗ್ಲಿಲ್ಲ. ಹಂಗಾಗಿ ಈಗ ಸ್ವತಃ ಒಂದು ಉದ್ಯೋಗ ಕಂಡ್ಕೋಬೇಕಮ್ಮ ದೃಷ್ಟಿಯಿಂದ 2023ರಲ್ಲಿ ಇದು ಬೋರ್ವೆಲ್ ಹಾಕ್ಸ್ಕೊಂಡು ಒಂದು ಅನುಕೂಲ ಮಾಡ್ಕೊಂಡ್ವಿ. ಪರವಾಗಿಲ್ಲ, ಒಂದ್ ಲೆಕ್ಕಾಚಾರಕ್ಕೆ ಒಂದು ಜೀವನೋಪಯೋಗ ಒಂದು ಅನುಕೂಲ ಆಗೈತೆ. ಆದ್ರೆ ಒಂದ್ ಜಾಬ್ ಇಲ್ಲ ಅಂತ ನಾವು ಖಾಲಿ ಕೂರ್ಬಾರ್ದು. ಮತ್ತೆ ಬೆಂಗಳೂರು ಅಂತ ಸಿಟಿಗೆ ಹೋಗೋದ್ಕಿನ್ನ ನಾವೇ ಸ್ವತಃ ಏನಾದ್ರು ಒಂದು ಮಾಡ್ಬೇಕಮ್ಮ ಒಂದು ಉದ್ದೇಶದಿಂದ ಇದ್ ಮಾಡಿದ್ ನಾನು. ಹಂಗಾಗಿ ಈಗ ಅಡಿಕೆ ಹಾಕಿ ಅಂತರ ಬೆಳೆಯಾಗಿ ನಾವು ಇದು ಪಪ್ಪಾಯಿ ನಾಟಿ ಮಾಡಿದ್ವಿ. ಅಡಿಕೆ ಹಾಕಿ ನೀವು ಎಷ್ಟು ದಿನ ಆಯ್ತು? ಇದರ ಮಧ್ಯೆ ಪಪ್ಪಾಯಿನ ಅಂತರ ಬೆಳೆಯಾಗಿ ಬೆಳೆದಿದ್ದೀರಾ. ಇದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣವಾದ ಮಾಹಿತಿನ ಕೊಡ್ತೀರಾ? ಅಡಿಕೆ 2024 ಜೂನ್ ತಿಂಗಳಿಗೆ ಹಾಕಿದೆ. ಮತ್ತೆ ಒಂದು ತಿಂಗಳ ನಂತರ ಜುಲೈ ತಿಂಗಳು 7ನೇ ತಾರೀಕು ಇದು ಪಪ್ಪಾಯಿ ನಾಟಿ ಮಾಡಿದ್ವಿ. ಪಪ್ಪಾಯಿ ನಾಟಿ ಮಾಡಿದ್ವಿ. ಇದು ಜುಲೈ ತಿಂಗಳಲ್ಲಿ 7ನೇ ತಾರೀಕು. ಇದು ತಳಿ ಸೆಲೆಕ್ಟ್ ಮಾಡೋದ್ರಲ್ಲಿ ಇದಾಯ್ತು. ಇದು ರೆಡ್ ಲೇಡಿ ಅಂತ. ರೆಡ್ ಲೇಡಿ ಅಂತನಾ? ಇದು ಜುಲೈ ತಿಂಗಳು 7ನೇ ತಾರೀಕು ಹಾಕಿದ್ರಿ. ಇಲ್ಲಿ 1 ವರ್ಷ ಆಗಿದೆ. ಈಗ ಫಸ್ಟ್ ನೀವು ಹಾಕ್ಬೇಕಂದಾಗ ಏನ್ ಮೈಂಡ್ ಸೆಟ್ ಇಟ್ಕೊಂಡು ಹಾಕಿರಿ? 6 ತಿಂಗಳು ಹಾಕ್ಬೇಕಂತ ಮುಂಚೆ ಐಡಿಯಾ ಇತ್ತಾ, ಏನು ಹೊಸದಾಗಿ ಹಾಕಿದ್ರ ಅಂತ? ಇದು ಹೊಸದಲ್ಲೇ ನಾವು ಹಾಕಿದ್ದು. ಏನಂದ್ರೆ ಮಳೆಗಾಲಕ್ಕೆ ಚೆನ್ನಾಗ್ ಬರುತ್ತಮ್ಮ ಒಂದು ಉದ್ದೇಶದಿಂದ ಹಾಕಿದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವು ಸ್ವಲ್ಪ ಲೇಟ್ ಆಗಿ ಹಾಕಿದ್ರಷ್ಟು ಒಳ್ಳೇದೇ. ಅಂದ್ರೆ ಜುಲೈ ತಿಂಗಳಿಗೆ ಹಾಕೋದ್ಕಿನ್ನ ಅಕ್ಟೋಬರ್ ನವೆಂಬರ್ ಲೆಕ್ಕಾಚಾರಕ್ಕೆ ಹಾಕಿದ್ರೆ ಒಂದು ಅನುಕೂಲ ಆಗುತ್ತೆ. ಯಾಕಂದ್ರೆ ಜುಲೈ ತಿಂಗಳಿಗೆ ಹಾಕಿದ್ರಾಗ ಏನಾಗುತ್ತೆ ಅಂದ್ರೆ ಇದು ಒಳ್ಳೆ ಮಾರ್ಚ್ ತಿಂಗಳ ಅಷ್ಟೊತ್ತಿಗೆ 8-9 ತಿಂಗಳಿಗೆ ಕಟಾವು ಬರುತ್ತೆ. ಅವಾಗ ಒಂದ್ ಸ್ವಲ್ಪ ಮಾವು ಅದೆಲ್ಲ ಇರೋದ್ರಿಂದ ಒಂದ್ ಕಡೆ ಹೇಳ್ಬೇಕಂದ್ರೆ ರೇಟ್ ಕಡಿಮೆನೆ ಅಂತ ಹೇಳ್ಬೋದು. ರೇಟ್ ಬಿದ್ದೋಗುತ್ತೆ. ಸರ್ ಈಗ ನಿಮಗೆ ಗೊತ್ತಾದಂಗೆ ಈಗ ಇದು ಸೀಸನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಯಾವ ತಿಂಗಳಲ್ಲಿ ಹಾಕಿ ನಾವು ಬೆಸ್ಟ್ ಅಂತ? ಇದು ಅಕ್ಟೋಬರ್ ನವೆಂಬರ್ ಹಾಕಿದ್ರೆ ಒಳ್ಳೆ ಮಳೆಗಾಲಕ್ಕೆ ಚೆನ್ನಾಗಿ ಬರುತ್ತೆ. ಇದು ಸೂಪರ್ ಆಗಿರುತ್ತೆ. ಅವ ರೇಟ್ ಇದ್ದೇ ಇರುತ್ತೆ. ಕನಿಷ್ಠ ಒಂದು 10 ರೂಪಾಯಿ, 8 ರೂಪಾಯಿ, 10 ರೂಪಾಯಿ, 12 ರೂಪಾಯಿ ಈ ತರ ಇರುತ್ತೆ ಕಟಾವು. ಡೈರೆಕ್ಟ್ ಆಗಿ ಇಲ್ಲೇ ಬಂದು ತಗೊಂಡೋಗೋ ಚಾನ್ಸ್ ಇರುತ್ತೆ. ಇದೇನಾಗುತ್ತೆ ಅಂದ್ರೆ ನಾವು ಮುಂಚೆ ಹಾಕ್ಬಿಟ್ರೆ ರೇಟು ಏನಾಗುತ್ತೆ ಅಂದ್ರೆ ಅವಾಗ ಒಳ್ಳೆ ಮಾರ್ಚ್ ತಿಂಗಳಿಗೆ ಮಾವಿರೋದ್ರಿಂದ ಮತ್ತೆ ಒಳ್ಳೆ ಬೇಸಿಗೆ ಇರೋದ್ರಿಂದ ಇದು ಈಟ್ ಪದಾರ್ಥ ಜಾಸ್ತಿ. ಈಗ ಸರ್ ಈ ತಳಿನ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಮತ್ತೆ ಎಲ್ಲಿಂದ ತರಿಸಿದ್ರಿ ಅಂತ ನೀವು? ಇದು ಹಿರಿಯೂರು ತಾಲೂಕು ಎಳ್ನಾಡಿಂದ 16 ರೂಪಾಯಿ ಸಸಿ ಬಿತ್ತಿದ್ದು. ಅವಾಗ 16 ರೂಪಾಯಿ. 16 ರೂಪಾಯಿ ನಾವೇ ಸ್ವತಃ ಆಟ ಮಾಡ್ಕೊಂಡು ತಗೊಂಡು. ನೀವು ಎಷ್ಟು ಎಕರೆ ಹಾಕಿರೋದು ಮತ್ತೆ ಎಷ್ಟು ಸಸಿ ತರಿಸಿದ್ರಿ ನೀವು? ಟೋಟಲ್ ಇದು 1.5 ಎಕರೆ ಇದೆ. ಒಂದು ಸುಮಾರು ಅಂದ್ರೆ ಇಲ್ಲಿ ಒಂದು 750 ಸಸಿ ಬಿದ್ದಾವೆ. 750 ಸಸಿ ಬಿದ್ದಾವೆ. ಇದರಲ್ಲಿ ಬೇರೆ ಬೇರೆ ತಳಿ ಯಾವನ? ಇದರಲ್ಲಿ ಇದು ರೆಡ್ ಲೇಡಿ ಅಂತ ಬರುತ್ತೆ. ಮೇನ್ ಇನ್ನೊಂದು 15 ನಂಬರ್ ಅಂತ ಬರುತ್ತೆ. ಅದು ಬಾರಿ ಒಳ್ಳೆ ತಳಿ. ಅದು ರೋಗನೂ ಇರಲ್ಲ ಅಷ್ಟೊಂದು. ಇದು ಬಹಳ ವೈರಸ್ ಜಾಸ್ತಿ ಪಪ್ಪಾಯಿ. ಇದು ಹೆಂಗಿದೆ ಅಂದ್ರೆ ಇದು ನೋಡು ಆ ತರ ಎಲ್ಲ ಎಲೆ ಮುಟ್ರು ಈ ತರ ಬರುತ್ತೆ. ಬಹಳ ರೋಗ ಜಾಸ್ತಿ ಇದಕ್ಕೆ.
ನಾವು ಅದೇ ಇದು ತಳಿ ಸೆಲೆಕ್ಟ್ ಮಾಡೋ ವಿಫಲ ಆದ್ವಿ ಅಂತ ಅನ್ಸುತ್ತೆ. ನಾವು ಇದು ಪಂದ್ರ ಹಾಕಿದ್ರೆ ಬಹಳ ಅನುಕೂಲ ಆಗೋದು. ಪಂದ್ರ ಬಹಳ ಅನುಕೂಲ ಆಗೋದು, ಅಷ್ಟೊಂದು ರೋಗನೂ ಇರೋದಿಲ್ಲ, ಮತ್ತೆ ಇಳುವರಿನೂ ಚೆನ್ನಾಗ್ ಬರುತ್ತೆ. ಅಂದ್ರೆ ನಿಮಗೆ ಅವಾಗ ಗೊತ್ತಿರಲಿಲ್ಲ, ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು. ಸರ್, ಇದು ಇಳುವರಿ ಹೆಂಗ್ ಬಂತು? ಮತ್ತೆ ಇದನ್ನ ಕೆಲವರು ರೇಟ್ ಐತೆ ಅಂತ ಹೇಳ್ತಾರೆ, ಆದ್ರೂ ಎರಡು ಇವತ್ತು ಲೆಕ್ಕ ಹಾಕೊಂಡ್ರೆ ಈ ಸಲ ಮಾತ್ರ ರೆಡ್ ಲೇಡಿಗಿನ್ನ 15ನೇ ಚೆನ್ನಾಗ್ ಅಂತ ಹೇಳಿ ಅದೇ ಜಾಸ್ತಿ ಡಿಮ್ಯಾಂಡ್ ಐತಿ. ತಿರ್ಗಿ ಅದನ್ನೇ ಜಾಸ್ತಿ ಕೇಳ್ತಾ ಇದಾರೆ ಈಗ. ತಿರ್ಗಿ ಅದನ್ನೇ ಇವಾಗ ಇದಕ್ಕಿನ್ನ ರೇಟ್ ಅದೇ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಈಗ ಹೆಂಗಾಗಿದೆ ಅಂದ್ರೆ ಇತ್ತೀಚೆಗೆ ಜನ ಮರಳೋ ಜಾತ್ರೆ ಮರಳೋ ನಮಗೆ ಯಾವ ತಳಿ ಸೆಲೆಕ್ಟ್ ಮಾಡ್ಬೇಕು, ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಅದಿದ್ದಾಗ ಅದೇ ರೇಟ್ ಅಂತಾರೆ, ಇದಿದ್ದಾಗ ಇದು ರೇಟ್ ಅಂತಾರೆ. ಯಾವ್ದು ಬೇಕಾದ್ರೂ ಚೇಂಜ್ ಆಗ್ಬೋದು. ಆದ್ರೆ ನಮಗೆ ರೈತರಿಗೆ ಅನುಕೂಲ ಆಗೋದೇನಪ್ಪ ಅಂದ್ರೆ ಆದಷ್ಟು ರೋಗ ಇಲ್ಲದ್ದು 15ನೇ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದಂತ ನನ್ನ ಭಾವನೆ. ಈಗ ಈ ಗಿಡ ಹಾಕಿ ನೀವು ಎಷ್ಟು ದಿನ ಆಯ್ತು ಅಂತ ಇಲ್ಲಿಗೆ ಕರೆಕ್ಟ್ ಆಗಿ ಈಗ ಮೊನ್ನೆ 7ನೇ ತಾರೀಕಿಗೆ 1 ವರ್ಷ ಆಯ್ತು. ಜುಲೈ ತಿಂಗಳಿಗೆ ಒಂದೇ ಬ್ಯಾಚ್ ನೀವು ಮಾರಿರೋದು? ಹೌದು, ಒಂದು 2-3 ಕಟಾವ್ ಆಯ್ತು. ಅದ್ರ ರೇಟ್ ಇಲ್ಲದ ಕಾರಣ ಒಂದ್ 2-3 ಕಟಾವ್ನಲ್ಲಿ ಒಂದ್ಸಲಿ 4 ರೂಪಾಯಿ, ಒಂದ್ಸಲಿ 3 ರೂಪಾಯಿ ಈ ತರ ರೇಟ್ ಸಿಕ್ಕೈತಿ. ಈ ಸಲ ಮಾತ್ರ ಬಹಳ ಲಾಸ್ ಅಂತಾನೆ ಹೇಳ್ಬೋದು. ವರ್ಷ ರೇಟ್ ಇತ್ತಂತೆ, ಈ ವರ್ಷ ಬಹಳ ಕಡಿಮೆ ಆಗೈತೆ ಅಂತ ಹೇಳ್ತಿದ್ದಾರೆ. ಸರಿ ಸರ್, ಈಗ ಇದು ಪರಂಗಿ ಇದರಲ್ಲಿ ಜಾಸ್ತಿ ಮೇಜರ್ ಆಗಿ ನಿಮ್ಗೆ ಬರೋಂಥ ಕಾಯಿಲೆ ಯಾವತ್ತು, ವೈರಸ್ ಆಗ್ಲಿ ಮತ್ತೆ ರೋಗ ಆಗ್ಲಿ ಯಾವ್ದು? ಇದರಲ್ಲಿ ಮೇಯ್ನ್ ಏನಂದ್ರೆ ಎಲೆ ಮುದುರೆ ರೋಗ ಇಲ್ಲಿ ಇದೆಯಲ್ಲ, ಮುಟ್ರ ರೋಗ ಜಾಸ್ತಿ ಬರುತ್ತೆ. ಮತ್ತೆ ಎಲ್ಲಾದ್ರೂ ಒಂದೊಂದ್ ಸ್ವಲ್ಪ ಮಚ್ಚೆ ಕಾಯಿಗೆಲ್ಲ ಒಂದೊಂದ್ಸಲಿ ಈ ತರ ಬರ್ತಾ ಇರುತ್ತೆ. ಜಾಸ್ತಿ ಬರೋದಂದ್ರೆ ಅದೇ ಮೇಯ್ನ್. ಏನಪ್ಪಾ ಅಂದ್ರೆ ಪಪ್ಪಾಯಿ ಬೆಳಿತಾ ಹೋಗ್ಬೇಕಾರೆ ಎಲೆ ಮುಟ್ರು ಬಂದಾಗ ಅದು ಕುಂಠಿತ ಆಗುತ್ತೆ. ಅದೊಂದು ರೋಗ ಅವಾಯ್ಡ್ ಆಯ್ತಂದ್ರೆ ಬಹಳ ಚೆನ್ನಾಗಿರುತ್ತೆ. ಸರ್, ಈಗ ಓವರಾಲ್ ಆಗಿ ನಿಮ್ಗೆ ಇದು ಬೆಳೆ ಫಸ್ಟ್ ಲಾಭನೋ ನಷ್ಟನೋ? ಒಂದ್ ಲೆಕ್ಕದಾಗ ಹೇಳ್ಬೇಕಂದ್ರೆ ಇದು ಲಾಸ್ ಆದಂಗೆ. ನಾವು ಸಾಕಷ್ಟು ಒಂದು 1.25 ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ಹಾಕಿದ್ವಿ. ಈಗ 1.5 ಎಕರೆಗೆ 1.25 ಲಕ್ಷ ಹಾಕಿದ್ವಿ. ಯಾಕಂದ್ರೆ ಪ್ರತಿಯೊಂದು ನಾವು ಬಹಳ ಕ್ರಮಬದ್ಧವಾಗೇ ಮಾಡಿದ್ವಿ. ಆದ್ರೆ ಏನಂದ್ರೆ ಈಗ ತಳಿ ವೈರಸ್ ಆಗಿರೋದ್ರಿಂದ ಮತ್ತೆ ರೇಟ್ ಇಲ್ಲದ್ರಿಂದ ಇವೆರಡರಿಂದ ನಮಗೆ ಲಾಸ್ ಆಯ್ತು. ಏನೋ ಒಂದು 20-30 ಸಾವಿರ ರೂಪಾಯಿ ಬಂದಿರ್ಬೋದು ಅಷ್ಟೇ, ಎಲ್ಲ ಸೇರಿ ಅಷ್ಟೇನಾ? ಹಂಗಾರೆ ಲಾಸ್. ಹಂಗಾರೆ ಪಪ್ಪಾಯಿ ಬೆಳೆಯರಿಗೆ ಏನು ಫೈನಲ್ ಆಗಿ ಒಂದು ಏನು ಅಂತ ಹೇಳ್ತೀರಿ ನೀವು? ಮೇಯ್ನ್ ಏನಂದ್ರೆ ತಳಿ ಸೆಲೆಕ್ಟ್ ಮಾಡ್ಬೇಕು ಮೇಯ್ನು. ಅದರಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಇತ್ತೀಚೆಗೆ ನನಗೆ ಐಡಿಯಾ ಬಂದಿರೋದು ಏನಂದ್ರೆ 15 ಪರವಾಗಿಲ್ಲ, 15 ಹಾಕೋದು ಒಳ್ಳೇದು. ಇದು ಅಕ್ಟೋಬರ್ ನವೆಂಬರ್ ಲೆಕ್ಕಾಚಾರಕ್ಕೆ ಹಾಕಿದ್ರೆ ಭಾರಿ ಬೆಟ್ರು. ಜೂನ್ ಜುಲೈ ಆಗ ಹಾಕ್ಬಾರ್ದು, ಯಾಕಂದ್ರೆ ಅದು ಒಳ್ಳೆ ಬ್ಯಾಸ್ಗಿಗೆ ಬಂದ್ಬಿಡುತ್ತೆ ಕಟಾವಿಗೆ. ಮಳೆಗಾಲಕ್ಕೆ ಹಾಕಿದಾಗ ಒಂದ್ ಸ್ವಲ್ಪ ರೇಟ್ ಇದ್ದೇ ಇರುತ್ತೆ, ಯಾವುದೇ ರೀತಿ ಲಾಸ್ ಆಗ್ದಂಗೆ ಬರುತ್ತೆ ಅನ್ನೋದು ಒಂದು ಉದ್ದೇಶ. ಅದು ಹಂಗಾಗಿ ನಾನು ಹೇಳೋದು ಅಕ್ಟೋಬರ್ ಅಥವಾ ನವೆಂಬರ್ ಎಂಡಿಂಗು ಹಾಕಿದ್ರು ಒಳ್ಳೇದಿದು. ಆಗ ಮಳೆಗಾಲ ಬಂದಾಗ ಇದು ಕಟಾವಿ ಬರುತ್ತೆ, ಒಂದು ಲೆಕ್ಕಾಚಾರಕ್ಕೆ ರೇಟ್ ಇರುತ್ತೆ, ದುಡ್ಡಾಗುತ್ತೆ. ಹೌದು, ಅಂದ್ರೆ ನೀವು ಹೇಳ್ತಿರೋದು ಒಂದು ತಳಿ ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಆಗ ಟೈಮನ್ನು ನಾವು ನೋಡ್ಕೊಂಡು ಹಾಕ್ಬೇಕು. ಹೌದೌದು. ಕೆಲವರು ಪಪ್ಪಾಯಲ್ಲಿ ತುಂಬಾ ಲಾಭ ಮಾಡಿದ್ದಾರೆ ಅಂತ ತುಂಬಾ ವಿಡಿಯೋಗಳು ಆಗಿನೂ ಕೆಲವರು ಹಾಕ್ತಾರೆ. ಅದಕ್ಕೆ ನಿಮ್ ಕಡೆಯಿಂದ ಒಂದು ಒಳ್ಳೆ, ಯಾಕಂದ್ರೆ ನೀವು ರಿಯಲ್ ಆಗಿ ಎಲ್ಲ ಫೀಲ್ ಮಾಡಿದ್ರ, ಅಂದ್ರೆ ನೀವು ಬೆಳೆದು ಲಾಭ ಅಲ್ಲ ನಷ್ಟ ಎಲ್ಲ ನೋಡಿದ್ರಲ್ಲ, ಹಂಗಾಗಿ ಇಲ್ಲಿ ಬರೋದು ಎರಡೇ ಕೆಲಸ. ಒಂದು ತಳಿ ಸೆಲೆಕ್ಟ್, ಮತ್ತೆ ನಾವು ಹಾಕ ಟೈಮ್, ಮತ್ತೆ ಅದನ್ನ ಮಾಮೂಲಾಗಿ ಎಷ್ಟೆಷ್ಟು ಅದು ಗೊಬ್ಬರ ಏನ್ ಬೇಕೋ, ಅದು ಔಷಧಿ ಏನ್ ಬೇಕೋ ಅದು ಮೇಂಟೈನ್ ಸಹಜಗೆ ಮಾಡ್ತಾರೆ. ಆದ್ರೆ ಇಲ್ಲಿ ಮೇಯ್ನ್ ಏನಂದ್ರೆ ತಳಿ ಸೆಲೆಕ್ಟಿಂಗ್ ಒಂದು. ಎರಡನೇದು ಏನಂದ್ರೆ ನಾವು ಹಾಕುವ ಟೈಮಿಂಗ್ಸ್, ಅಂದ್ರೆ ಯಾವ ತಿಂಗಳಿಗೆ ನಾಟಿ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಈ ಯಾವ ಟೈಮಿಂಗ್ ಸರಿ ಮ್ಯಾಚ್ ಆಯ್ತಂದ್ರೆ ಒಳ್ಳೆ ಅನುಕೂಲ ಆಗುತ್ತೆ, ಒಂದ್ ಲೆಕ್ಕಾಚಾರಕ್ಕೆ ರೇಟನ್ನು ಸಿಗುತ್ತೆ ಅಂತ ನನ್ ಅಂದ್ರೆ ಸರ್ ಇದು ಬೆಳೆ ಎಷ್ಟು 2 ವರ್ಷನ ಎಷ್ಟು ವರ್ಷ ಇರುತ್ತೆ? ಇದು ಪಪ್ಪಾಯಿ 2 ವರ್ಷ ಬರುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಮೇಂಟೆನೆನ್ಸ್ ಮೇಲೆ. ಒಂದ್ ಲೆಕ್ಕಾಚಾರ 8 ರಿಂದ 9 ತಿಂಗಳಿಗೆ ಇದು ಕಟಾವ್ ಬರುತ್ತೆ. ಅಂದ್ರೆ ಸರ್ ನೀವು ನಾಳೆ ರೋಗ ಬಿದ್ದಿದೆ ಅನ್ಸುತ್ತೆ, ಎಲ್ಲ ವೈರಸ್ ಅಟ್ಯಾಕ್ ಆಯ್ತು, ಕೈ ಬಿಟ್ಬಿಟ್ಟಿದ್ರ ಪೂರ್ತಿನ ಅಂತ? ಅಂದ್ರೆ ಇತ್ತೀಚೆಗೆ ಅಂದ್ರೆ ಒಂದು 15 ದಿನ ತಟಿ ವೈರಸ್ ಆ ತರ ಬಂದಿದ್ದು. ಈಗ ಏನಪ್ಪಾ ಅಂದ್ರೆ ಇದು ಮುಂಚೆಲೆ ಬಹಳ ವೈರಸ್ ಇತ್ತು, ಸಾಕಷ್ಟು ನಾವು ಚಳಕೆರೆಯಲ್ಲಿ ಎಲ್ಲ ತಂದು ಔಷಧಿ ಹೊಡೆದ್ವಿ, ಆದ್ರೆ ಏನ್ ಯೂಸ್ ಆಗ್ಲಿಲ್ಲ. ಚಿಕ್ಕಬಳ್ಳಾಪುರದ್ದು ಗೋ ವೈರಸ್ ಅಂತ ಒಂದ್ ಬರುತ್ತೆ, ಅದನ್ನ ನಾವು ಫೋನ್ ನಂಬರ್ ಯೂಟ್ಯೂಬ್ ಮೂಲಕ ತಿಳ್ಕೊಂಡ್ವಿ. ಫೋನ್ ನಂಬರ್ ಮೂಲಕ ನಾವು ಅವ್ರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿದಾಗ ಚಿಕ್ಕದಾಗಿ ಡಬ್ಬಿ ಬರುತ್ತೆ, ಅದನ್ನ ಇಲ್ಲೇ ಒಂದು ಕೊರಿಯರ್ ಮೂಲಕ ಕಳಿಸಿದ್ರು. ಹಂಗಾಗಿ ಅದು ಹೊಡೆದಿದ್ದ ತಟ್ಟಿ ಪರವಾಗಿಲ್ಲ, ಇತ್ತೀಚಿದ್ರೆ ಮತ್ತೆ ಕ್ರಿಯೇಟ್ ಆಗೈತಿ ಇದು. ಅದು ಹೊಡೆದಿದ್ದ ತಟ್ಟಿ ಭಾಳ ಚೆನ್ನಾಗಿ ಎಲೆ ಎಲ್ಲ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ವೈರಸ್ ದೂರ ಆಗಿ ಪರವಾಗಿಲ್ಲ, ಒಳ್ಳೆ ಚೆನ್ನಾಗೇ ಆಯ್ತು. ಹಂಗಾಗಿ ಕಾಯಿನೂ ಹಣ್ಣು ಚೆನ್ನಾಗೇ ಬಂತು. ಒಳ್ಳೆ ಈಗ ಲೆಕ್ಕಕ್ಕೆ ಗೋ ವೈರಸ್ ಪರವಾಗಿಲ್ಲ, ನೋಡಕ್ ಚಿಕ್ಕ ಡಬ್ಬಿ ಆದ್ರೂ ಒಳ್ಳೆ ಕೆಲಸ ಮಾಡುತ್ತೆ. ಹೌದಾ? ಇಲ್ಲಿ ಚಿಕ್ಕಬಳ್ಳಾಪುರದ ತರಿಸಿದೆ ನೀವು? ಹೌದೌದು. ಹೆಂಗೆ ಕೊರಿಯರ್ ಮುಖಾಂತರ ಯಾವ ತರ ತರಿಸಿರಿ? ನಮ್ಮ ಅಡ್ರೆಸ್ ಕೊಟ್ಟು, ಆಧಾರ್ ಕಾರ್ಡ್ ಅಡ್ರೆಸ್ ಕೊಟ್ಟು ನಾವು ಅಲ್ಲಿಗೆ ಒಂದು ಫೋನ್ ಪೇ ಮೂಲಕ ಅಮೌಂಟ್ ಇದು ಮಾಡಿ ಸೀದಾ ಇಲ್ಲಿಗೆ ನಮ್ಮ ಚಳಕೆರೆಗೆ ನಮ್ಮ ಕೊರಿಯರ್ ಆಫೀಸಿಗೆ ಬಂದಿತ್ತು. ಫೋನ್ ಮಾಡಿದ್ರು, ಹೋಗಿ ತಗೊಬಂದು ಒಂದು 2 ದಿನದಾಗೆಲ್ಲ. ಸರ್, ಈಗ ಏನಾಗಿದೆ ಯೂಟ್ಯೂಬಲ್ಲಿ ಪಪ್ಪಾಯಿ ಬೆಳೆದ್ರೆ ಅಷ್ಟು ಲಾಭ ಇಷ್ಟು ಲಾಭ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಯೂಸ್ಗಳು ಪಪ್ಪಾಯಿ ಹಾಕೋದು, ಬೇರೆ ರೈತರು ಪಪ್ಪಾಯಿ ಹಾಕ್ತಾರೆ. ಅವರಿಗೆಲ್ಲ ಏನು ಕರೆಕ್ಟಾದ ಮಾಹಿತಿ ಕೊಡ್ತೀರಾ ಅಂತ ನೀವು ನಿಮ್ಮ ಅನುಭವದ ಪ್ರಕಾರ? ಈಗ ಯೂಟ್ಯೂಬ್ನಾಗ ಹೇಳ್ತಾರೆ
ಮೇಯ್ನ್ ಏನಪ್ಪ ಅಂದರೆ ನಾವು ಪ್ರಾಕ್ಟಿಕಲ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಹೇಳಿದ್ದು ಕೆಲವರು ಒಂದೊಂದು ಔಷಧಿ ಹೇಳ್ತಾರೆ, ಅದು ಔಷಧಿ ಏನು ಕೆಲಸ ಮಾಡಲ್ಲ. ಅದು ಯೂಟ್ಯೂಬ್ನಾಗ ಕೆಲವು ಸಲ ಸುಳ್ಳುನು ಆಗೋ ಚಾನ್ಸ್ ಬಹಳ ಮಟ್ಟಿಗೆ ಐತಿ. ನಿಮಗೆ ಒಂದು ಗಿಡದಲ್ಲಿ ಎಷ್ಟು ಇಳುವರಿ ಬಂದ್ರೆ ನೀವು ಲಾಭ ಮಾಡ್ತೀರಾ? ಈಗ ಕನಿಷ್ಠ ಅಂದ್ರು ಒಂದು 70 ರಿಂದ 80 kg ಬಂತಂದ್ರೆ ಅಷ್ಟಿಷ್ಟು ಅದಿಷ್ಟು ಖರ್ಚುನು ಹೊರಟು ಅವ್ರಿಗೊಂದು ಸ್ವಲ್ಪನಾದ್ರೂ ಲಾಭ ಆಗುತ್ತೆ. ಅದೇ ಒಂದು ಹಣ್ಣು ಇಷ್ಟು ಕೆಜಿ ಸೈಜ್ ಬಂದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಸೈಜ್ ಅಂದ್ರೆ ಆದಷ್ಟು 1-1.5 kg ಬಂದ್ರೆ ಸಾಕೇ ಸಾಕು. ಯಾಕಂದ್ರೆ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಜಾಸ್ತಿ ಓವರ್ ಸೈಜ್ ಕೇಳ್ತಿಲ್ಲ. 1 kg 1.5 kg ಇಂದ ಒಳಗೆ 3/4 kg ಇಂದ ಮೇಲೆ ಈ ತರ ಇದ್ರೆ ಒಂದು, ಯಾಕಂದ್ರೆ ಈಗೆಲ್ಲ ಚಿಕ್ಕ ಪುಟ್ಟ ಫ್ಯಾಮಿಲಿ ಕಡಿಮೆ ಆಗಿರೋದ್ರಿಂದ ಆಲ್ಮೋಸ್ಟ್ ಹಣ್ಣುನು ಒಂದು 1 kg ಅಷ್ಟನ್ನೇ ತಗೊಂತಾರೆ. ದೊಡ್ಡದ ಹಣ್ಣು ನಾವ್ ಏನ್ ಮಾಡೋಣಪ್ಪ ಅಂತ ಈ ತರ ಕೇಳ್ತಿದಾರೆ. ಅದು ಕರೆಕ್ಟ್ ಇರ್ಬೋದು. ಅದು ಹೊಸದಾಗಿ ಈಗ ಕೃಷಿಗೆ ಬರ್ತಿರಂತ ಯುವಕರಿಗೆ, ಯಾಕಂದ್ರೆ ನೀವು B.Ed ಮಾಡಿ ಅದೇನು ವರ್ಕ್ ಆಗ್ತಿಲ್ಲ ಅಂದಾಗ ನೀವು ಕೃಷಿ ಬಂದಿದ್ದೀರಾ. ಅದೇ ತರ ಹೊಸದಾಗಿ ಬರೋಂಥ ಯುವಕರಿಗೆ ಯಾವ ತರ ಕೃಷಿ ಮಾಡಿದ್ರೆ ಲಾಭ ಮಾಡ್ಬೋದು ಅದನ್ನ ಸ್ವಲ್ಪ ನಿಮಗೆ ನಿಮ್ಮ ಅನುಭವದ ಪ್ರಕಾರ ಹೇಳ್ತೀರಾ? ಈಗ ಏನಪ್ಪ ಅಂದ್ರೆ ಈಗ ಇದು ವಾಣಿಜ್ಯ ಬೆಳೆ ಅಡಿಕೆ, ಹಂಗಾಗಿ ಇದ್ರದ್ದು ಒಂದ್ ಸ್ವಲ್ಪ ಲಾಂಗ್ ಟರ್ಮ್, ಸದ್ಯಕ್ಕೆ ಜಲ್ದಿ ಸಿಗೋದಿಲ್ಲ. ನಾವು ಇದು ಮಾಡ್ಕಂತ ಇದಪ್ಪ ಅಂದ್ರೆ ಉಪಕಸುಬಾಗಿ ಹೈನುಗಾರಿಕೆ ಮಾಡ್ಬೋದು ಅಥವಾ ಕೋಳಿ ಸಾಕಾಣಿಕೆ ಮಾಡ್ಬೋದು, ಮತ್ತೆ ಈ ಪಟ್ಲಿ ಮರಿ ಸಾಕಾಣಿಕೆ ಈ ತರ ಮಾಡೋದ್ರಿಂದ ಅವು ಉಪಕಸುಬಾಗಿ ಮಾಡೋದ್ರಿಂದ ಮತ್ತೆ 3 ತಿಂಗಳಿಗೋ ಮತ್ತೆ ಮಂತ್ಲಿ ಆದಾಯ ಅಂದ್ರೆ ವಾರಕ್ಕೊಂದ್ಸಲಿ ಮಂತ್ಲಿ ಆದಾಯ ಅಂದ್ರೆ ಕೆಲವೊಂದ್ಸಲಿ ಇದು ಮಂತ್ಲಿ ಆದಾಯ ಅಂದ್ರೆ ಈಗ 3 ತಿಂಗಳಿಗೊಂದ್ಸಲಿ ಪಟ್ಲಿ ಮರಿ ಒಂದು 3-4 ತಿಂಗಳಿಗೆ ಬರುತ್ತೆ ಕಟಾವು. ಅದು ಮಾಡೋದ್ರಿಂದ ಅದು ಒಂದು ಒಳ್ಳೆ ಆದಾಯ ಬರುತ್ತೆ. ಒಂದು 10 ಮರಿ ಸಾಕ್ಲಿ ಅದ್ರದ್ದು ಲೆಕ್ಕಾಚಾರ ಒಂದು 30 ರಿಂದ 40 ಸಾವಿರ ರೂಪಾಯಿ ಲಾಭ ಇದ್ದೇ ಇರುತ್ತೆ. ಈಗ ಡೈಲಿ ಆದಾಯ ಅಂತ ಹೇಳ್ಬೇಕಂದ್ರೆ ಇದು ಹೈನುಗಾರಿಕೆ ಅದು ಏನಪ್ಪಾ ಅಂದ್ರೆ 15 ದಿನಕ್ಕೆ ಒಂದ್ಸಲ ಅಂದ್ರೆ 20 ದಿನಕ್ಕೆ ಆಗ್ತಾರ ಅವ್ರ ಪೇಮೆಂಟ್. ನೀವು ಈಗ ನೋಡಿದೆ, ನೀವು ನಿಮ್ಮಲ್ಲಿ ಎಷ್ಟು ಹಸು ಇದಾವೆ? ನೀವು ಈಗ ನಮ್ಮವು 2 ಹಸು ಸಾಕಾಣಿಕೆ ಮಾಡಿದ್ವಿ. ಫಸ್ಟಿಗೆ ಅದನ್ನ ತಂದಾಗ ಒಂದು ಹೆಚ್ಚು ಕಡಿಮೆ ಅದು ಎಲ್ಲ ಸೇರಿ ಒಂದು 60,000 ರೂಪಾಯಿ ಬಂದಿತ್ತು, ಖರ್ಚಾಗಿತ್ತು. ನಾವು ಅದರಿಂದ ಫಸ್ಟ್ನೇ ವರ್ಷನೇ 2 ಕರ ಹಾಕಿತ್ತು. ಅದರಿಂದ 1 ವರ್ಷದೊಳಗೆ ಆ ತಂದಿರೋಂಥ ಖರ್ಚೇನಿತ್ತು ಅದು ನಮ್ಮದು ಕ್ಲಿಯರ್ ಆಯ್ತು. ಈಗ ಸ್ವಂತ ನಮ್ಮ 2 ಹಸು 2 ಕರುಗಳು ಇದಾವೆ. ಈ ಸಲ ಆಲೆ 2 ಹಸುಗಳು ಕರ ಹಾಕಿದಾವೆ. ಪ್ರತಿದಿನ ಏನಂದ್ರು ಒಂದು ಬೆಳಿಗ್ಗೆ ಸಾಯಂಕಾಲ ಸೇರಿ ಒಂದು 15 ಲೀಟರ್ ಹಾಲು ಹಾಕ್ತಿವಿ. 15 ಲೀಟರ್ ಹೆಂಗೆ ಡೈರಿ? ನೀವು ಎಲ್ಲಿರೋದು? ಇಲ್ಲೇ ಒಟ್ಟಪ್ಪನಹಳ್ಳಿ ಅಂತ ಪಕ್ಕದೂರು. 350 ರಿಂದ 400 ರೂಪಾಯಿ. ಅವರು ಡೈರಿ ಯಾವ ತರ ಎಷ್ಟು ಲೀಟರ್ ಹೆಂಗ್ ತಂತಾರೆ ಲೀಟರ್ನ? ಈಗ ಇತ್ತೀಚೆಗೆ ಸ್ವಲ್ಪ ರೇಟ್ ಆಗಿರೋದ್ರಿಂದ 32 ರೂಪಾಯಿ ಆಗುತ್ತೆ. ಮತ್ತೆ SNF ಫ್ಯಾಟ್ ಬರೋದ್ರಿಂದ ಒಂದ್ ಸ್ವಲ್ಪ ಅಂದ್ರೆ ಒಂದು 25-30 ಪೈಸೆ ಜಾಸ್ತಿ ಆಗಿ ಪ್ರತಿದಿನ ಒಂದು 32, 33, 34 ತನಕ ಹೋಗುತ್ತೆ. ಫ್ಯಾಟಿನ ಮೇಲೆ ಡಿಪೆಂಡ್. ಅದರಿಂದ ಪರವಾಗಿಲ್ಲ, ಒಂದು ಲೆಕ್ಕಾಚಾರಕ್ಕೆ 500 ರಿಂದ 550, 500 ಹಿಂಗೆ ಸಿಕ್ಕೇ ಸಿಗುತ್ತೆ. ಒಂದು ಸ್ವಲ್ಪ ಖರ್ಚು ಹೋದ್ರೆ ಒಂದು 300 ರಿಂದ 400 ರೂಪಾಯಿ ಸಿಕ್ಕೇ ಸಿಗುತ್ತೆ. ಅಂದ್ರೆ ಹಾಲು ಕಡಿಮೆ ಇರೋದ್ರಿಂದ, ಹಾಲು ಜಾಸ್ತಿ ಆದ್ರೆ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ ಅದೇ ನೀವು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಬಂದರು ಉಪಕಸಬಾಗಿ ಏನಾದ್ರು ಹೈನುಗಾರಿಕೆ, ಕುರಿ ಸಾಕಾಣಿಕೆ ಏನಾದ್ರು ಒಂದ್ ಜೊತೆ ಮಾಡ್ಕೊಂಡ್ರಿ ಇದ್ರು ಮಾತ್ರ. ಯಾಕಂದ್ರೆ ಈಗ ಒಂದಿನ ಮೇಲೆ ಡಿಪೆಂಡ್ ಆಗಬಾರ್ದು. ಅಟ್ಲೀಸ್ಟ್ ಅಲ್ಲಿ ಜೀವನ ನಾವು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಹೌದೌದು. ಸಾಲ ಮಾಡ್ದಂಗೆ ನೀನ್ ನಿರ್ವಹಿಸ್ಕೊಂಡ್ರೆ ಅವನೇ ಗ್ರೇಟ್ ಅಂತ. ಯಾಕಂದ್ರೆ ಇವತ್ತಿನ ದಿನ ಅಷ್ಟು ಕಷ್ಟ ಐತೆ. ಸಾಲ ಮಾಡ್ದಂಗೆ ಅವತ್ತಿಂದ ಅವತ್ತೇ ಆಗ್ಲಿ ಜೀವನಕ್ಕೆ ಮತ್ತೆ ಮಂತನ ಮೇಂಟೆನೆನ್ಸ್ ಮತ್ತೆ ತೋಟಕ್ಕೆ ಸಂಬಂಧಪಟ್ಟಂಗೆ ಫರ್ಟಿಲೈಸರ್ಸ್ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಒಂದು ವ್ಯವಸಾಯಕ್ಕೆ ಮತ್ತೆ ಕೂಲಿ ಅವು ಎಲ್ಲದಕ್ಕೂ ಅನುಕೂಲ ಆದ್ರೆ ಅಷ್ಟೇ ಸಾಕು. ಅಷ್ಟಿಷ್ಟು ಸಾಲ ಮಾಡ್ದಂಗೆ ಅಲ್ಲಿಗೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಆ ಬಂದಂತ ಲಾಭ ಅನುಕೂಲ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ನಾವು ಅದಕ್ಕೆ ಪರ್ಯಾಯವಾಗಿ ಏನು ಇಲ್ಲ ಅಂತ ಸಾಲ ಮಾಡಕ್ ಹೋಗಿ ಮತ್ತೆ ಆ ಲಾಭನು ನಷ್ಟ ಆಗೋದ್ರಿಂದ ಬಹಳ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ಸರ್ ಟೋಟಲ್ ಓವರಾಲ್ ಆಗಿ ಕೃಷಿ ಬದುಕು ಹೇಗಿದೆ? ನೆಮ್ಮದಿ ಆಗಿದೆಯಾ? ಇಲ್ಲ ಸಾಲ ಮತ್ತೆ ಈ ತರ ಲಾಸ್ ಆದಾಗ ಯಾವ ತರ ಅನ್ಸುತ್ತೆ? ಟೋಟಲ್ ಓವರಾಲ್ ಕೃಷಿ ಬದುಕು ಯಾವ ತರ ಅನ್ಸುತ್ತೆ ನಿಮಗೆ? ಈಗ ನನಗೆ ಅನ್ಸಿದ ಮಟ್ಟಿಗೆ ನಾವು ಜಾಸ್ತಿ ಮಾಡ್ಕೊಂಡಂಗೆ ನಮ್ಮ ತಕ್ಕಂತೆ ಅಂದ್ರೆ ನಮ್ಮ ಮನೇಲಿ ಎಷ್ಟು ಜನ ಇದಾರೆ ಮಾಡ್ತಾರೋ ಇಲ್ಲೋ ಅಥವಾ ಕೂಲಿ ಮೇಲೆ ಡಿಪೆಂಡ್ ಆದಾಗ ಜಾಸ್ತಿ ಆಗೋ ಖರ್ಚು ಜಾಸ್ತಿ ಇರುತ್ತೆ. ಹಂಗಾಗಿ ನಮಗೆ ಯಾವ ರೀತಿ ಎಷ್ಟು ಜನ ಇದಾರೆ ಮತ್ತೆ ನಾವು ಮಾಡ್ತಾ ಇದ್ವಿ ಇಲ್ಲೋ ಮತ್ತೆ ಕೂಲಿ ಕಿರಿ ಎಷ್ಟು ಆಗ್ಬೋದು ಅದ್ರ ತಕ್ಕಂತೆ ನಾವು ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಒಂದ್ ಲೆಕ್ಕಾಚಾರಕ್ಕೆ ನಾವು ಅದನ್ನ ಕೂಲಿ ಆದ್ರೆ ಒಂದ್ 3 ರಿಂದ 4 ಸಾವಿರ ರೂಪಾಯಿ ಆದ್ರೆ ನಾವು ಅದನ್ನ ಕೊಡಬಲ್ಲೆ ಆಗುತ್ತಾ ಇಲ್ವಾ, ಮತ್ತೆ ಎಷ್ಟು ಹಾಕಿದ್ರೆ ಚೆನ್ನಾಗೆ, ಮತ್ತೆ ಇದಕ್ಕೆ ಮೇಂಟೆನೆನ್ಸ್ ಆಗುತ್ತಾ, ಸಾಲ ಮಾಡಿದ್ರೆ ನಮಗೆ ಎಷ್ಟು ದುಪ್ಪಟ್ಟಾಗುತ್ತೆ, ಇವೆಲ್ಲ ಲೆಕ್ಕ ಹಾಕಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಕೃಷಿಯಲ್ಲಿ ನೆಮ್ಮದಿ ಇದೆ, ನೆಮ್ಮದಿ ಇದೆ. ಆದಷ್ಟು ನಾವು ಕ್ರಮಬದ್ಧತೆಯಿಂದ ಅಲ್ಲಿ ಬರುವಂತ ನಾನು ಹೇಳ್ದಂಗೆ ಮಂತ್ಲಿ ಆದಾಯ, ವಾರದ ಆದಾಯ ಅಂತ ಈ ತರ ಇದೆ. ಅದು ತಕ್ಕಂತೆ ನಾವು ಬಂದಾಗ ಅಲ್ಲಿ ಮೇಂಟೆನೆನ್ಸ್ ಆಗುತ್ತೆ. ಅಟ್ಲೀಸ್ಟ್ ಏನು ಆಗದಿರೋ ಅಲ್ಲಿ ಮೇಂಟೆನೆನ್ಸ್ ಆಗುತ್ತೆ. ಒಂದ್ ಲೆಕ್ಕಾಚಾರಕ್ಕೆ ಚೆನ್ನಾಗಿರುತ್ತೆ. ಸಾಲ ಮಾಡ್ದಂಗೆ ನಿರ್ವಹಿಸ್ಕೊಂಡು ಹೋದ್ರೆ ಅದೇ ಕೃಷಿ ನೆಮ್ಮದಿ ಬದುಕಂತ ಹೇಳ್ತೀವಿ. ಒಟ್ಟಿನಲ್ಲಿ ಕೃಷಿಗೆ ನೆಮ್ಮದಿ ಇದೆ, ಆದ್ರೆ ನಮ್ಮ ಒಂದು ಲಿಮಿಟ್ಸ್ ತಾಗೆ ಮಾಡ್ಕೊಂಡು ಹೋಗ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡ್ಕೊಂಡು ಕೃಷಿ ಚೆನ್ನಾಗಿದೆ, ಆದಾಯವಾಗಿದೆ ಅಂತ ಖಂಡಿತ. ಅಟ್ಲೀಸ್ಟ್ ನಾವು ಏನು ಇದಕ್ಕಾಗದ್ರೆ ನಮ್ಮ ಜೀವನಕ್ಕಂತೂ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ.
ಅದಕ್ಕೆ ತಕ್ಕಂಗೆ ಇಂಥವು ವಾಣಿಜ್ಯ ಬೆಳೆಗಳು ಇವೆಲ್ಲ ಇದೆ ಅಂದರೆ ಸ್ವಲ್ಪ ಬೆಂಬಲವಾಗಿ ಯಾವುದೋ ಒಂದು ಆದಾಯ, ಒಂದು ಮಂತ್ಲಿ ಆದಾಯ ಅಥವಾ ಯಾವುದೋ ಬೇರೆ ಕಡೆಯಿಂದ ಮಕ್ಕಳು ಇನ್ನೊಂದು ಕಡೆಯಿಂದ ದುಡಿತಾರೆ, ಅದರಿಂದ ಅನುಕೂಲ ಆದರೆ ಆ ಥರನೂ ಮಾಡ್ಬೋದು. ಆ ಥರ ಏನೂ ಇಲ್ಲ ಅಂದರೆ ಈ ಥರ ಚಿಕ್ಕದಾಗಿ ನಾವು ಮಾಡೋದ್ರಿಂದ ಅಲ್ಲಿಗೆ ಆಗಲಿ ಮತ್ತು ನಮ್ಮ ಈರುಳ್ಳಿ ಆಗಲಿ ಇನ್ನೊಂದಾಗಲಿ ಸಣ್ಣ ಪುಟ್ಟ ಅವನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಅದರಲ್ಲೇ ನಿರ್ವಹಿಸ್ಕೊಂಡು ಹೋಗೋದು ಉತ್ತಮ ಅಂತ ಹೇಳ್ತೀವಿ. ಸರ್ ಅಂದರೆ ನೀವು ನಿಮ್ಮ ತೋಟದಲ್ಲಿ ಇವಾಗ ಏನೇನು ಬೆಳೆ ಇಟ್ಟಿದ್ದೀರಂತ? ಈಗ ಅಡಿಕೆ ಹಾಕಿದ್ವಿ, ಅಂತರ ಬೆಳೆಗೆ ಪಪ್ಪಾಯ ಹಾಕೊಂಡಿದ್ವಿ. ಇಲ್ಲಿ ಕೆಳಗಡೆ ಒಂದು 5 kg ಈರುಳ್ಳಿ ಹಾಕಿದ್ವಿ. ಅದು ಈ ಸಲ ನೋಡ್ಬೇಕು, ಪರವಾಗಿಲ್ಲ, ಚೆನ್ನಾಗಿದೆ. ಅದು ಕೂಡ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ವಿ. ಹಂಗಾಗಿ ನಿಮ್ಮ ಜೀವನ ಆರಾಮಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈ ಸದ್ಯಕ್ಕೆ ನೀವು ಪಪ್ಪಾಯಿ ಒಂದು ಲಾಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಾದರೂ ಹಾಕಿದ್ರೆ ಒಳ್ಳೆ ತಳಿ ಸೆಲೆಕ್ಟ್ ಮಾಡ್ಕೋಬೇಕು. ಒಳ್ಳೆ ಟೈಮಿಂಗ್ಸ್ ನಾನು ಹೇಳ್ದಂಗೆ ಒಳ್ಳೆ ಅದು ಮಾತ್ರ ಅದು ಎಂತರ ಬೆಳೆಯೋದು ಯಾರೇ ಬೆಳೀಲಿ ಅದು ಕಿವಿ ಮಾತು ಅಂತ ಹೇಳ್ಬೋದು. ಯಾಕಂದ್ರೆ ಅವೆರಡು ಇಂಪಾರ್ಟೆಂಟ್. ಅವು ಕರೆಕ್ಟ್ ಟೈಮಿಂಗ್ ಹಾಕ್ಕೊಂಡು ಮತ್ತೆ ತಳಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಗೊಬ್ಬರ ಇದಕ್ಕೇನೇನು ಬೇಕು ಔಷಧಿ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಲಾಸ್ ಆಗದಂಗೆ ಡಿಮ್ಯಾಂಡ್ ಇರೋದ್ರಿಂದ ಅದಕ್ಕೂ ಮ್ಯಾಚ್ ಆಗಿ ಅನುಕೂಲ ಆಗೇ ಆಗುತ್ತೆ. ಸರ್ ತುಂಬ ಧನ್ಯವಾದಗಳು ಸರ್. ಯಾಕಂದರೆ ನಿಮ್ಮ 2 ವರ್ಷದ ಕೃಷಿ ಬದುಕನ್ನು ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, B.Ed ಪದವೀಧರ ವಸಂತ್ ಕುಮಾರ್ ಅವರ ಕೃಷಿ ಬದುಕಿನ ಅನುಭವಗಳನ್ನು. ವೀಕ್ಷಕರೇ, ಇದೇ ರೀತಿ ಯುವ ರೈತರ ಕೃಷಿ ಬದುಕಿನ ಅನುಭವಗಳನ್ನು ಹಾಗೆ ಬೆಳೆ ಬಗ್ಗೆ ಮಾಹಿತಿಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.